ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಕಡೆಗರ ಕಿಚನ್ ಬ್ಲಾಗ್. ನಾನಿವತ್ತು ಒಂದು ಸ್ವಲ್ಪ ಪಂಪ್ಕಿನ್ ಹಾಕಿ ಪಲ್ಯ ಮಾಡ್ತಿದ್ದೀನಿ. ಈಗ ನೋಡಿ, ಇಲ್ಲಿ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ ಹಾಕಿದ್ದೀನಿ. ಇಲ್ಲಿ ಇದಕ್ಕೆ ನಾನು ಮಾಡಲಿಕ್ಕೆ ಪಂಪ್ಕಿನ್ನು ಮತ್ತು ಇದು ಈರುಳ್ಳಿ ಮತ್ತು ಇಲ್ಲಿ ನೋಡಿ ಒಂಚೂರು ಕರಿಬೇವಿನ ಸೊಪ್ಪು ಹಾಗೆ ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ. ಈಗ ಇಲ್ಲಿ ಸಾಸಿವೆ ಚಟಪಟ ಅನಿಸಿದೆ. ಇದಕ್ಕೆ ಒಂಚೂರು ಆಯಿಲ್ ಜಾಸ್ತಿ ತೊಗೋಬೇಕು. ನೀರು ಹಾಕ್ತೀರಾ ಈ ಪಂಪ್ಕಿನ್ನ ಬೇಯಿಸೋದು. ಸೊ ಈಗ ನಾನಿಲ್ಲಿ ರೆಡ್ ಚಿಲ್ಲಿ ಕರಿಬೇವು ಹಾಕ್ತಿದ್ದೀನಿ. ಈಗ ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಇಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿನೇ ತೊಗೋಬೇಕು. ಜಾಸ್ತಿ ಅಂತ ಅಂದರೆ ನಾವು ನೀರು ಹಾಕ್ತೀರಾ ಇದು ಕುಕ್ಕುಂಬರ್ನ ಬೇಯಿಸೋದು, ಹಾಗಾಗಿ ಸೊ ಇದನ್ನು ಒಂಚೂರು ಆಡ್ಸೋಣ, ಕೈ ಆಡ್ಸೋಣ. ಇಲ್ಲಿ ಇದು ಬೇಳೆ ಎಲ್ಲನೂ ಆಪ್ಷನಲ್ಲು. ಬೇಳೆ ಏನು ಅಷ್ಟು ಅದು ಆಪ್ಷನಲ್ ಅಷ್ಟೇ, ನಾನು ಹಾಕ್ತಿಲ್ಲ ಇಲ್ಲಿ. ಆಯಿತಾ, ಬೇಕಂದರೆ ಹಾಕ್ಕೋಬೋದು. ಸೊ ಇದು 1-2 ಸೆಕೆಂಡ್ಸ್ ಕೊಡೋಣ, ಸ್ವಲ್ಪ ರೋಸ್ಟ್ ಆಗಬೇಕು ಚೆನ್ನಾಗಿ. ಈಗ ಅಂತೇಳಿ ಆಗಿದೆ ನೋಡಿ, ಲೈಟ್ ಬ್ರೌನ್ ಕಲರ್ ಬಂತಲ್ಲ ಸಾಕು. ಸೊ ನಾನಿಲ್ಲಿ ತೊಳೆದಿಟ್ಕೊಂಡಿರೋಂಥ ಕುಕ್ಕುಂಬರ್ನ ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಪಂಪ್ಕಿನ್ನ ಹಾಕೋತಾ ಇದ್ದೀನಿ. ಸರಿ, ಕುಕ್ಕುಂಬರ್ ಅಂದ್ಬಿಟ್ಟೆ. ಓಕೆ, ಇಲ್ಲಿ ಇದಕ್ಕೆ ನೀರು ಹಾಕೋಬಾರ್ದು. ನೀರು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಸೊ ನೋಡಿ, ಇದನ್ನು ನಾವು ಚೆನ್ನಾಗಿ ಒಂಚೂರು ಆಯಿಲ್ ಜಾಸ್ತಿನೇ ಹಾಕಿದ್ದೀವಲ್ಲ, ಸೊ ಹಾಗಾಗಿ ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು 1-5 ಮಿನಿಟ್ಸು ಸಿಮ್ಮಲ್ಲಿ ಇಲ್ಲಿ ಕ್ಲೋಸ್ ಮಾಡಿಟ್ಬಿಟ್ಟು ಚೆನ್ನಾಗಿ ಬೇಯ್ಕೊಳಕ್ಕೆ. ತುಂಬ ಟೇಸ್ಟಿಯಾಗಿರುತ್ತೆ. ಇಡ್ಲಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು 1-5 ಮಿನಿಟ್ಸು ಲೈಟ್ ಕ್ಲೋಸ್ ಮಾಡಿಟ್ರೆ, ಯಾಕಂದರೆ ಇಲ್ಲಿ ನಾವು ನಾನ್ ಸ್ಟಿಕ್ ಪ್ಯಾನ್ ಇಟ್ಟಿರೋದಲ್ಲ, ಸೊ ಹಾಗಾಗಿ ತಳ ಏನು ಅಂಟೋದಿಲ್ಲ. ನಾವು ಬೇಕಾದಷ್ಟು ಆಯಿಲ್ ಹಾಕಿದ್ದೀವಿ. ಆಯಿತು, ಸೊ ಈಗ ಇಲ್ಲಿ ಓಕೆ. ಸೊ ಈಗ ಲಿಡ್ನ ಕ್ಲೋಸ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಈಗ ಇದರಲ್ಲಿ ಒಂದು ಹಾಫ್ ಬಾಯ್ಲ್ ಆಗಿದೆ. 5 ಮಿನಿಟ್ಸ್ ಆಗಿತ್ತು ಕ್ಲೋಸ್ ಮಾಡಿ ನೋಡಿ, ಒಂದು ಹಾಫ್ ಬಾಯ್ಲ್ ಆಗಿದೆ. ಈಗ ನಾನಿಲ್ಲಿ ಒಂಚೂರು ಬೇಕಾದಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಈಗ ಸಾಂಬಾರು ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅದು ಸ್ವೀಟ್ನೆಸ್ ಇರುತ್ತಲ್ಲ ಪಂಪ್ಕಿನ್ನು, ಸೊ ಒಂಚೂರು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ನಾನೊಂದು 1.5 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಒಂಚೂರು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಒಳ್ಳೆ ಮಿಕ್ಸ್ ಕೊಡೋಣ. ಇನ್ನು ಲಾಸ್ಟಲ್ಲಿ ಒಂಚೂರು ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ರೌಂಡು ಬೇಯೋದಕ್ಕೆ ಬಿಡಬೇಕು. ನೋಡಿ, ನಾನಿಲ್ಲಿ ನೀರೇನು ಹಾಕ್ಕೊಂಡಿಲ್ಲ. ನೋಡಿ, ನೋಡಿ ಈಗ ಒಂದೊಂದು ಪೀಸು ಮೆತ್ತಗಾಗಿ ಬಂದಿರುತ್ತೆ. ಸೊ ಈಗ ಇನ್ನೊಂದು ರೌಂಡು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಟ್ಟು ಚೆನ್ನಾಗಿ ಬಾಯ್ಲ್ ಆಗೋಗ್ತಾಯಿದೆ.
ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಈಗ ಈ ಕೊತ್ತಂಬರಿ ಸೊಪ್ಪನ್ನ ಕೊಯ್ದು ಹಾಕ್ತಾ ಇದ್ದೀನಿ. ಸೊ ಅದರಲ್ಲಿರೋವಂಥ ನೀರಿನ ಅಂಶನೇ ಸಾಕು, ಬೇಗ ಏನು ಮಿಕ್ಸಿಗೆ ಹಾಕೋದು ಬೇಡ. ಒಂದು 5 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಇದಾಗಿದೆ. ಲಾಸ್ಟಲ್ಲಿ ಒಂದು 1/4 ಸ್ಪೂನಷ್ಟು ಕಾಳು ಮೆಣಸಿನ ಪೌಡ್ರ್ ಹಾಕ್ತಾಯಿದ್ವಿ. ಸೊ ಈಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸೊ ಈಗ ಪಂಪ್ಕಿನ್ ಪಲ್ಯ ರೆಡಿ ಟು ಈಟ್. ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ರಾಗಿ ದೋಸೆ ಇಂಥವಕ್ಕೆಲ್ಲನೂ ಯೂಸ್ ಮಾಡ್ತಿದ್ದು, ರೊಟ್ಟಿ, ರಾಗಿ ದೋಸೆ, ಚಪಾತಿ, ಪೂರಿ ಎಲ್ಲನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಓಕೆ, ಈಗ ರೆಡಿಯಾಗಿದೆ. ಫ್ರೆಂಡ್ಸ್ ನೋಡಿ, ಈಗ ಬಿಸಿ ಬಿಸಿ ಚಪಾತಿ ಮತ್ತು ಪಂಪ್ಕಿನ್ ಪಲ್ಯ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ, ತುಂಬಾ ಈಸಿ ಮತ್ತು ಮಾಡ್ಕೊಳೋದಕ್ಕಂತೂ ಪಟಾಪಟ್ ಅಂತ ಆಗುವಂಥದ್ದು. ಒಂದು 50 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ವಿ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ. ಟೇಕ್ ಕೇರ್.